ಇನ್ನು ಸೈಮಾ ಆಯೋಜಕರ ವಿರುದ್ಧ ದುನಿಯಾ ವಿಜಿ ಕೆಂಡ ಕಾರಿದ್ದಾರೆ. ಸೈಮಾ ಅವಾರ್ಡ್ಸ್ನಲ್ಲಿ ಕನ್ನಡಿಗರಿಗೆ ಅಪಮಾನಕ್ಕೆ ಕಿಡಿಕಾರಿದ್ದಾರೆ ದುನಿಯಾ ವಿಜಿ. ನೋಡಿ, ಪ್ರತಿ ಬಾರಿ ಕೊನೆ ಕ್ಷಣದಲ್ಲಿ ಕನ್ನಡಿಗರಿಗೆ ಅವಾರ್ಡ್ಸ್ ಅನ್ನ ಘೋಷಿಸುತ್ತಾರೆ. ಕನ್ನಡ ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿಲ್ಲ, ಗೌರವ ಇರಲಿ. ಇನ್ನು ಟಿವಿ9 ಜೊತೆ ದುನಿಯಾ ವಿಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸೈಮಾದಲ್ಲಿ ಕನ್ನಡಿಗರಿಗೆ ಕೊನೆಗೆ ಪ್ರಶಸ್ತಿ ಕೊಡ್ತಾರೆ. ಸೈಮಾ ಆಯೋಜಕರ ವಿರುದ್ಧ ನಟ ವಿಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದುಬೈನಲ್ಲಿ ಕಾರ್ಯಕ್ರಮದ ಆಯೋಜನೆ ಸರಿಯಿಲ್ಲ, ಆಡಿಟೋರಿಯಂ ಖಾಲಿಯಾಗಿದ್ದಾಗ ಪ್ರಶಸ್ತಿ ಕೊಡ್ತಾರೆ ಅಂದಿದ್ದಾರೆ. ಸರ್, ದುಬೈಲಿ ನಿಮ್ಮ ಸ್ಪೀಚ್ ನೋಡಿದ್ವಿ, ಸ್ಟೇಜ್ ಮೇಲೆ ಅವಾರ್ಡ್ ತೆಗೆದುಕೊಂಡ ನಂತರ. ಸೊ ಕನ್ನಡಿಗರಿಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಸ್ಟೇಜ್ ಮೇಲೆ ಹೇಳ್ತೀರಾ. ಸೊ ನಿಜಕ್ಕೂ ಅಲ್ಲಿ ಆಗಿದ್ದೇನು ಸರ್ ಆಕ್ಚುಲಿ? ಇಲ್ಲ, ಇಲ್ಲಿ ಏನಾಗುತ್ತೆ, ಆರ್ಗನೈಸಿಂಗ್ ಸರಿ ಇರೋದಿಲ್ಲ ಇಲ್ಲಿ. ಆಮೇಲೆ ಕನ್ನಡದವ್ರಿಗೆ ಯಾವಾಗ್ಲೂ ಕೊನೆ ಕೊಡಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಆಡಿಟೋರಿಯಂ ಎಲ್ಲ ಖಾಲಿ ಆಗಿರುತ್ತೆ. ಪಾಪ ಇಲ್ಲಿ ಸುಮಾರು ಜನ ಟಿಕೆಟ್ ಕೊಟ್ಟು ನೋಡಕ್ಕೂ ಬಂದಿರ್ತಾರೆ. ಯಾರು ಇಲ್ಲಿನ ದುಬೈ ಕನ್ನಡಿಗರು ಅವರು ಕೂಡ ಬಂದಿರ್ತಾರೆ. ಅವ್ರಿಗೂ ಕೂಡ ಲಾಸ್ ಆಗತ್ತೆ ಇದು. ಆಮೇಲೆ ಆರ್ಗನೈಸಿಂಗ್ ಸರಿ ಮಾಡೋ, ಆಮೇಲೆ ಯಾರಿಗೆ ಹೆಂಗ್ ಕೊಡ್ಬೇಕು ನನ್ಗೆ ಅದು ಅರ್ಥನೇ ಆಗಲ್ಲ. ಇವ್ರು ಯಾಕೆ ಕೊಡ್ತಾ ಇರ್ತಾರೆ ಅಂತ. ಇವ್ರದೇನು ಒಂದು ಏನ್ ಹೇಳ್ತಾರೆ ಅದಕ್ಕೆ, ಲೈಕ್ ಅದು ನಿಮ್ಗೆ ಅವಾರ್ಡ್ಗಳು ನೋಡಿದಾಗ ಗೊತ್ತಾಗತ್ತೆ ಹೆಂಗಿರುತ್ತೆ ಇದು ಅದು ಅಂತ. ಆಮೇಲೆ ಪ್ರತಿ ಸರಿ ಕನ್ನಡಿಗರಿಗೆ ಎಲ್ಲೇ ಹೋದ್ರು ಇದೇ ಕೆಲಸ ಮಾಡ್ತಾರೆ. ಕನ್ನಡ ಅಂದ್ರೆ ತುಂಬಾ ಕಡೆಯಾಗಿ ಕಾಣೋದು ಅದನ್ನ. ಸರ್ ಇವತ್ತು ಅವಾಗ ಏನಾಗುತ್ತೆ, ನಮ್ಗೆ ಬೇಜಾರಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ತೆಲುಗು ಮತ್ತೆ ಕನ್ನಡ ಎರಡಕ್ಕೂ ಒಟ್ಟಿಗೆ ಕೊಡ್ತಾರೆ ಅವಾರ್ಡ್ಗಳು. ಅಂದ್ರೆ ತೆಲುಗು ಅವ್ರು ಕೊಟ್ಟ ನಂತರ ನಿಮ್ಗೆ ಕೊಟ್ಟಿದ್ದ ಹೇಗೆ ಅಂತ ಸರ್? ಅಲ್ಲ, ಎಲ್ರಿಗೂ ಕೊಡ್ತಾ ಏನ್ ಮಾಡ್ಬಿಟ್ಟು ಪಿಸಾರು ಸುದೀಪ್ ಅವ್ರ ಹೆಸರು ಹೇಳ್ತಾರೆ, ಒಬ್ರು ಇಲ್ಲ ಸ್ಟೇಜ್ ಮೇಲೆ. ಲೆಕ್ಕ ಕೊಡಿ ಅಲ್ಲಿ. ನನಗೆ ಉಪ್ಪಿ ಸಾರ್ಗೆ ಇನ್ನೊಂದಿಬ್ಬರು ಮೂರ್ಗೆ ಎಲ್ಲರಿಗೂ ಎಂಡಿಗೆ ಇದ್ ಮಾಡ್ರೆ ಇವ್ರೇನೋ ಈ ಫುಟೇಜ್ಗೋಸ್ಕರ ಮಾಡ್ದಂಗಿರುತ್ತೆ ಇದು. ನಾವು